ನಮ್ಮ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ಮಟ್ಟದಲ್ಲಿ JCB ಟಿಪ್ಪರು ಮತ್ತು ಟ್ರ್ಯಾಕ್ಟರ್ ಮಾಲೀಕರ ಮತ್ತು ಚಾಲಕರ ಹಾಗೂ ಕಾರ್ಮಿಕರ ಸಂಘವನ್ನು ಉದ್ಘಾಟನೆ ಮಾಡೋದ್ರ ಜೊತೆಗೆ ಗುರುತಿನ ಚೀಟಿಯನ್ನು ವಿತರಣೆ ಮಾಡೋ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮತ್ತು ದರ ಪಟ್ಟಿ ಬಿಡುಗಡೆ ಕಾರ್ಯಕ್ರಮವನ್ನು ಸಹ ಆಯೋಜನೆ ಮಾಡಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಂಥ ಸಂಘದ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿ ಮಿತ್ರರಿಗೆ ಹಾಗೂ ಚಾಲಕರು ಮತ್ತು ಕಾರ್ಮಿಕರಿಗೆ ನನ್ನ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಬಯಸ್ತಾ, ಭಗವಂತನ ಆಶೀರ್ವಾದದಿಂದ ಅವರೆಲ್ಲರಿಗೂ ಒಳ್ಳೆಯ ಕೆಲಸ ಸಿಗಲಿ. JCB ಟಿಪ್ಪರ್ ಮಾಲೀಕರು ಸಂಘದ ವತಿಯಿಂದ ಎಲ್ಲ ಕಾರ್ಯಕ್ರಮಗಳನ್ನು ನೆರವೇರಿಸಿದೆ. ಈ ಮೂಲಕ ದರವನ್ನು ಏರಿಕೆಯಾಗಿರುವ ಕಾರಣ ಗ್ರಾಹಕರಲ್ಲಿ ವಿನಂತಿ ಏನಪ್ಪ ಅಂದರೆ ಅವರೆಲ್ಲರೂ ಸಹಕರಿಸಬೇಕು. ಯಾಕಂದರೆ ಡೀಸೆಲ್ ಬೆಲೆ, ಬಿಡಿ ಭಾಗಗಳು, ಆಮೇಲೆ ಆಯಿಲ್ಗಳು ಪ್ರತಿಯೊಂದು ರೇಟ್ ಗಗನಕ್ಕೇರಿದೆ. ಆ ಕಾರಣದಿಂದ ನಮಗೆ ಆ ದರದಿಂದ ಮೇಂಟೈನ್ ಮಾಡೋಕ್ಕೆ ಕಷ್ಟ ಇದೆ. ಅದೇ ಕಾರಣದಿಂದ ನಾವು ಏನು ಮಾಡಿದ್ದೀವಿ, ಎಲ್ಲ ಸಂಘಟನೆಯಿಂದ ಏನು ರೇಟ್ ಮಾಡಿದ್ದೀವಿ, ಎಲ್ಲ JCB ಸಂಘ, ಎಲ್ಲ ಟಿಪ್ಪರ್ JCB ಮಾಲೀಕರು ಎಲ್ಲ ಸೇರಿ ನಾವು ಒಂದು ರೇಟ್ ನಿಗದಿತ ಮಾಡಿದ್ದೀವಿ. ಆ ರೇಟ್ಗೆ ನಿಗದಿತ ಮಾಡಲಿ, ಗ್ರಾಹಕರು ನಮ್ಮನ್ನ ಮುಂದೆ ಒರೆಸ್ಲಿಕ್ಕೆ ಅವಕಾಶ ಮಾಡಿಕೊಳ್ಳಿ ಅಂತ ಕೇಳಿಕೊಳ್ಳುತ್ತೀವಿ. ನಮ್ಮ ಸಂಘ ಸದಸ್ಯರಿಗೆ ಎಲ್ಲರಿಗೆ ನಮಸ್ಕಾರ. ಪ್ರತಿಯೊಂದು ನಾನು ಏನಪ್ಪ ಹೇಳೋದಪ್ಪ ಅಂದರೆ, ಇವತ್ತು ನಾವೆಲ್ಲ ಅನೇನೆ ಕೂಡಿದ್ರೇನೆ ಸಮುದ್ರ ಅಂತ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ. ಅದೇ ಥರ ಇವತ್ತು ನಮ್ಮ ಅಧ್ಯಕ್ಷರಾದ ಶ್ರೀನಿವಾಸನ ಅಣ್ಣವ್ರು ಇವತ್ತು ಭದ್ರಕೋಟೆ ಕೆಟ್ಟಾರ, ಅವರಿಗೆ ಒಂದು ಸಪೋರ್ಟ್ ಮಾಡಿ ಇದೇ ಥರ ಇದ್ದರೆ ನಾವು ಇವತ್ತು ಏನಿರಲಿ ಸ್ಪಾಟ್ಸು ಇವತ್ತು 3,000 ಇದ್ದಿದ್ದು ಆಯಿಲ್ 6,000 ಆಗಿದೆ. ತೀತ್ಗಳು ಇವತ್ತು 3,000 ರೂಪಾಯಿ ಬರೋದು 4,000 ರೂಪಾಯಿ ಆಗಿದಾವೆ. ಎಲ್ಲರೂ ನಾವು ಅರ್ಥ ಮಾಡ್ಕೊಂಡ್ರೆ, ನಾವು ಒಗ್ಗಟ್ಟು ಇದ್ದರೆ ಇವತ್ತು ಇಂಜಿನಿಯರ್ಗಳು, ಓನರ್ಗಳು ಎಲ್ಲ ಅವರಾದ್ರೂ ಕೂಡ ಸಾಥ್ ಮಾಡಿಕೊಡ್ತಾರೆ. ನಮ್ಮ ಮನೆಗಳು ನಾವೇ ಹಳ್ಳ ತೋಡ್ಕೊಂಡಂಗೆ ಆಗ್ತೈತೆ. ದಯವಿಟ್ಟು ಇವತ್ತೇನು ನಾವು ಇಲ್ಲಿ ಒಗ್ಗೂಟ ಕೂಡಿದ್ವಿ, ಅದೇ ರೀತಿಯಿಂದ ಇವತ್ತು ಹೆಚ್ಚಿನ ರೀತಿಯಿಂದ ಮುಂದೆ ಹಿಂಗೆ ನಡ್ಸ್ಕೊಂತ ಹೋದರೆ ನಮಗೆ ಒಳ್ಳೆಯದು. ಪೀಕ್ ಅವರು JCB ಟ್ರ್ಯಾಕ್ಟ್ರು ಒಂದು 11 ಗಂಟೆ ಒಳಗೆ ಹೇಳ್ಯಾರೆ. ನಮಗೆ ಒಂದು 9 ಗಂಟೆ ಹೊತ್ತಿಗೆ ಪೀಕ್ ಅವ್ರು ಬಿಟ್ಬಿಟ್ರೆ ನಮ್ಮ JCBಯಿಂದ ಟ್ರ್ಯಾಕ್ಟ್ರಿಂದ ನಮಗೆ ಅನುಕೂಲ ಆದೈತಿ. ಆಮೇಲೆ ಈಗ 50 ಲಕ್ಷ ರೂಪಾಯಿ JCBಗೆ, ಟ್ರ್ಯಾಕ್ಟ್ರಿಗೆ 10 ಲಕ್ಷ, ಲೇಬರು ಪೇಮೆಂಟು ಎಲ್ಲ ಪ್ರತಿಯೊಂದು ಲೆಕ್ಕ ಹಾಕಿರಿ, ಡೀಸೆಲ್ ಎಲ್ಲ ಲೆಕ್ಕ ಹಾಕಿರಿ, ಏನು ಉಳಿತಾಯಿಲ್ಲ. ಈ ಒಂದು 100 ರೂಪಾಯಿ ಜಾಸ್ತಿ ಮಾಡೋಕ್ಕೋಸ್ಕರ ನಾವು ಸಂಘಗಳು ಮಾಡ್ಕೊಂಡು ಪ್ರತಿಯೊಬ್ಬರು ಒಗ್ಗಟ್ಟಾಗಿ ಒಂದು ಕೈಲಿ ಹೋಗೋಣ ಅಂತೇಳಿ ಈ ಥರ ಮಾಡ್ತಾಯಿದ್ದೀವಿ. ಅದಕ್ಕೋಸ್ಕರವ